ತಾಯಿಯವರು ಇದು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಅವ್ರಿಗೆ ಸಮಾಧಾನ ಹೇಳುವಂತ ಕೆಲಸ ಎಷ್ಟು ಜನ ಮಠಾಧೀಶರು ಮಾಡಿದ್ದಾರೆ? ಇವತ್ತು ಕೇವಲ ರಾಜಕೀಯಕ್ಕೋಸ್ಕರ ಮಾತಾಡುವಂಥದ್ದು, ಧರ್ಮದ ಬಗ್ಗೆ ಅವ್ರಿಗೆ ಏನು ಗೌರವ ಇಲ್ಲದೆ ಇರುವಂತದ್ದು, ಧರ್ಮದ ಬಗ್ಗೆ ಧ್ವನಿನೇ ಎತ್ತಿಲ್ದೇ ಇರುವಂತವ್ರು, ಧರ್ಮಕ್ಕೆ ಸಂಕಟ ಆದಾಗ ಪ್ರತ್ಯಕ್ಷನೇ ಆಗಲ್ಲ. ಶ್ರೀರಾಮನ್ ಬಗ್ಗೆ ಅವೇಳನ ಮಾಡ್ತಾರೆ, ನಮ್ಮ ದೇವ್ರ ಬಗ್ಗೆ ಅವೇಳನ ಮಾಡ್ತಾರೆ, ಅವಾಗ ಯಾರು ಸಹ ಅದನ್ನ ಖಂಡಿಸೋದಿಲ್ಲ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರೇ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಸರ್. ಹೌದು, ನಾನು ಅದಕ್ಕೂ ಉತ್ತರ ಕೊಡ್ತೀನಿ. ಯೋಗಿ ಆದಿತ್ಯನಾಥ್ ಅವರು ಇಲ್ಲ, ಅವ್ರಿಗೆ ಉತ್ತರ ಕೊಡ್ತೀನಿ. ಯೋಗಿ ಆದಿತ್ಯನಾಥ್ ಅವರು ಎಂತ ಕೆಲಸ ಮಾಡ್ತಿದ್ದಾರೆ ಇವತ್ತು ಇಡೀ ಉತ್ತರ ಪ್ರದೇಶದಲ್ಲಿ? ಧರ್ಮದ ಪರ ಎಂತ ಕೆಲಸ ಮಾಡ್ತಿದ್ರು ಅಂತ ನೀವು ನನ್ನ ಪ್ರಶ್ನೆ ಕೇಳಿರೋರು. ಯೋಗಿ ಆದಿತ್ಯನಾಥ್ ಅವರ ಕೆಲಸ ಏನಿದೆ ಅಂತ ನೀವು ಅದನ್ನು ಒಂಚೂರು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇವತ್ತು ರಾಜ್ಯದಲ್ಲಿ ಎಷ್ಟು ಮಠಾಧೀಶರು ಇವತ್ತು ಲವ್ ಜಿಹಾದ್ ಬಗ್ಗೆ ತುಂಬಾ ಗಂಭೀರವಾಗಿ ಚರ್ಚೆಗಳು ಮಾಡಿದ್ದಾರೆ, ಮತ್ತೆ ಹಿಂದೂ ಹೆಣ್ಮಕ್ಳ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಆ ವಿಚಾರವಾಗಿ ಎಷ್ಟು ಜನ ಮಠಾಧೀಶರು ಇವತ್ತು ಹಿಂದೂ ಹೆಣ್ಮಕ್ಳನ್ನ ಜಾಗೃತಿ ಮೂಡಿಸೋ ವಿಚಾರದಲ್ಲಿ ಹಿಂದೂ ಹೆಣ್ಮಕ್ಳ ಪರ ನಿಂತಿದ್ದಾರೆ. ಇವತ್ತು ಎಷ್ಟೋ ಜನ ತಂದೆ ತಾಯಿರು ಲವ್ ಜಿಹಾದ್ ಬಲಿಯಾಗಿರುವಂತ ಹೆಣ್ಮಕ್ಳು ತಂದೆ ತಾಯಿರು ನೋಡ್ಬಿಟ್ರೆ ನೀವು ಕಣ್ಣಲ್ಲಿ ನೀರ್ ಹಾಕೋದಲ್ಲ. ನಮ್ಮನೆ ಹೆಣ್ಮಕ್ಳ ಬಗ್ಗೆ ಇವತ್ತು ನಮ್ಗೆ ಆತಂಕ ಶುರು ಆಗುತ್ತೆ. ಅಷ್ಟರ ಮಟ್ಟಕ್ಕೆ ಇವತ್ತು ಲವ್ ಜಿಹಾದ್ ವ್ಯಾಪಿಸ್ತಿದೆ. ದಿನನಿತ್ಯ ನೀವು ನಮ್ಮ ಕಾರ್ಯಾಲಯಕ್ಕೆ ಬನ್ನಿ, ದಿನಕ್ಕೇನಿಲ್ಲ ಅಂದ್ರೂ 20-30 ಕರೆಗಳು ಬರ್ತಿದೆ ಲವ್ ಜಿಹಾದ್ಗೆ. ಅವ್ರಿಗೆ ಲವ್ ಜಿಹಾದ್ ಟ್ರ್ಯಾಪ್ ಆಗಿರೋದು. ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಪ್ರತಿನಿತ್ಯ ಗೋಗಳ ಹತ್ಯೆ ಆಗ್ತಿದೆ, ಗೋಕಳ್ತನ ಆಗ್ತದೆ, ಅದ್ರ ಬಗ್ಗೆ ಯಾರು ಬನ್ನಿ? ಹಳೆ ಸರ್ಕಾರ ಬಿಜೆಪಿ ಸರ್ಕಾರ ತಂದಂತ ಪ್ರಿವೆನ್ಷನ್ ಆಫ್ ಕೌನ್ಸಿಲ್ ಯಾವುದೇ ಸರ್ಕಾರ ನಾನಿಲ್ಲಿ ಒಂದು ಪಾರ್ಟಿ ಪರವಾಗಿ ಅವರು ಸ್ವಾಮೀಜಿಗಳನ್ನ ಬಳಸ್ಕೊತೀರ. ಅವ್ರ ವಾದ ಏನಿರ್ಬೇಕು ಅಂದ್ರೆ ಸ್ವಾಮೀಜಿಗಳ ರೋಲ್ ಏನು, ಇವ್ರ ರೋಲ್ ಏನು ಹೇಳಬೇಕು ವಿನ ಆ ಮಠಾಧೀಶರು ಮಾಡಿಲ್ಲ. ಅದ್ರ ಮಠಾಧೀಶರು ಮಾಡೋ ಕೆಲಸ ಬಹಳಷ್ಟಿದೆ, ಅದು ಹೇಳೋಣ ನಮ್ಗೆ ಅವಕಾಶ ಕೊಟ್ಟಾಗ. ಶೆಲ್ ವಿ ಸ್ಟಾರ್ಟ್? ಈಗ ತೇಜಸ್ ಬಹಳ ಸ್ಪಷ್ಟವಾಗಿ ಪ್ರಸ್ತಾವನೆ ಮಾಡ್ತಾರೆ. ಮಠಾಧೀಶರ ರೋಲ್ ಏನು ಸಮಾಜದಲ್ಲಿ, ಲವ್ ಜಿಹಾದ್ ಆದಾಗ, ಸಂಸ್ಕಾರದ ಬಗ್ಗೆ ಬಂದಾಗ ಇನ್ನೊಂದು ಕಥೆಗಳನ್ನ ಹೇಳ್ತಾರೆ. ಬಹುಶಃ ಅವ್ರಿಗೆ ಗೊತ್ತಿಲ್ಲ, ಸಂಸ್ಕಾರ ಶಿಬಿರ ಅಂತೇಳಿ ಪ್ರತಿ ಮಠಗಳು ಮಾಡ್ತವೆ. ಕನಿಷ್ಠ 5,000 ಜನಕ್ಕೆ ಪ್ರತಿ ವರ್ಷ ಟ್ರೈನಿಂಗ್ ಕೊಡ್ತವೆ. ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಕೂಡ ಧ್ವನಿ ಎತ್ತವರು ನಮ್ಮ ರಾಜ್ಯದಲ್ಲಿ ಯಾವ ರಾಜಕೀಯ ನಾಯಕರಲ್ಲ, ಇದೇ ಸ್ವಾಮೀಜಿಗಳು. ಇರೆಸ್ಪೆಕ್ಟ್ ಧರ್ಮ ಆಗಿ ಹೇಳ್ತಿದ್ದೀನಿ. ಮುಸ್ಲಿಂ ಸ್ವಾಮೀಜಿಗಳು ಕೂಡ ಕೈ ಎತ್ತಿದ್ದಾರೆ, ಹಿಂದೂ ಧರ್ಮ ಸ್ವಾಮೀಜಿಗಳು ಕೈ ಎತ್ಕೊಂಡಿದ್ದಾರೆ, ಎಲ್ಲಾ ಧರ್ಮದವರು ಕೂಡ ಕೈ ಎತ್ತಿದ್ದಾರೆ. ಆದ್ರೆ ವಿಶೇಷವಾಗಿ ನೀವು ಪ್ರಶ್ನೆ ಇವತ್ತಿನ ಚರ್ಚೆ ವಿಚಾರ ಬರಬೇಕಿರುವಂತದ್ದು ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಏನು, ಸ್ವಾಮೀಜಿ ರೋಲ್ ಏನು, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನೊಂದು ವಿಷಯ ಇವ್ರು ಕೂರ್ಸ್ಕೊಳ್ಳೋಣ, ಹಿಂದೂ ಧರ್ಮದ ಬಗ್ಗೆ ನಾನು ಮಾತಾಡ್ತೀನಿ, ನೀವು ಮಾತಾಡೋಣ, ಅದ್ರ ಬಗ್ಗೆ ಡಿಬೇಟ್ ಮಾಡಿ. ಇದು ಕೇವಲ ಜಾತಿಗೆ ಸೀಮಿತ ಆಗಬಾರ್ದು. ಜಾತಿ ಮತ್ತು ಧರ್ಮಗುರುಗಳು ಹೋಗ್ಬೇಡಿ. ನಾನು ಕೇವಲ ಒಂದು ಮಠದ ಸ್ವಾಮೀಜಿ ಅವರು ಮಠಾಧೀಶ ಜಗದ್ಗುರುಗಳು ರಾಜಕೀಯವಾಗಿ ಸ್ವಾಮೀಜಿಯವರ ಇವತ್ತಿನ ಹೇಳಿಕೆ ಏನಿದೆಯಲ್ಲ, ಅದರ ಧರ್ಮ ಸಮುದಾಯನ ರಕ್ಷಣೆ ಮಾಡಬೇಕಾದ್ರೆ ಸ್ವಾಮೀಜಿಯವರ ಕರ್ತವ್ಯ. ಇವತ್ತು ಫಸ್ಟ್ ಮಾಡಿರೋದಲ್ಲ, ಅದು ಬಹಳಷ್ಟು ವರ್ಷಗಳಿಂದ ಇದೆ. ಲಿಂಗಾಯತಗಳು ಯಡಿಯೂರಪ್ಪನ ಹೇಳಿದಾಗ ಕೂಡ ಇದೇ ಸ್ವಾಮಿಗಳು ಈಚೆ ಬಂದಿದ್ದಾರೆ. ಇದೇ ಒಂದ್ ನಿಮಿಷ ಅವತ್ತೇನಾಗಿದೆ ಅಂದ್ರೆ ನಿಮ್ಮ ಹತ್ರ ಕೇಳ್ಕೊಂಡು ಸ್ಟೇಟ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಇವತ್ತಿನ ಜನರೇಷನ್ ಪರಿಸ್ಥಿತಿ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಏನು, ಡಿ ಕೆ ಶಿವಕುಮಾರ್ ಅವರಲ್ಲಿ ಇಷ್ಟು ಬಗ್ಗೆ ಚರ್ಚೆ ಮಾಡೋಣ. ಧರ್ಮದ ಬಗ್ಗೆ ಬನ್ನಿ, ಇನ್ನೊಂದ್ಸಲ ಕೂತ್ಕೊಂಡು ಮಾತಾಡೋಣ. ಶ್ರೀಪಾದ್ರೆ ಸ್ವತಃ ಗೌಡ್ರೆ ಅವ್ರು ಮಾತಾಡೋಕೆ ಸ್ಟಾರ್ಟಿಂಗ್ ಹೇಳಿದ್ದಾರೆ, ಮಠಾಧೀಶ ಏನು ಮಾಡ್ತಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ನಮಗೆ ಡಿಬೇಟ್ ಅಂತ ಇವತ್ತಿನ ಡಿಬೇಟ್ ಕಳಿಸಿರೋ ವಿಚಾರ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಬಗ್ಗೆ. ಇಲ್ಲಿ ಧರ್ಮದ ವಿಚಾರವಾಗಿ ಧರ್ಮದ ಬಗ್ಗೆ ಅಲ್ಲ, ಇವತ್ತು ಬ್ರೇಕ್ಫಾಸ್ಟ್ ವಿಚಾರವಾಗಿ ಅದ್ರ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ವಿಚಾರ ಪ್ರಸ್ತಾಪ ಮಾಡಿ. ಈಗ ನಿರ್ಮಲಾ ಹೇಳಿಕೆ ನಿಮ್ ಪ್ರಶ್ನೆ ಕೇಳಿ. ಕುಮಾರಸ್ವಾಮಿ ಅವರು ಹೇಳಿರೋದೇನು,
ಸಮುದಾಯಗಳ ಪರವಾಗಿ ಸ್ವಾಮೀಜಿಗಳು ಮಾತಾಡಬಾರದು. ಯಾಕೆ ಮಾತಾಡಬಾರದು? ನೀವು ಕುಮಾರಸ್ವಾಮಿ ಅಲ್ಲ, ನಿಮಗೆ ಡಿಬೇಟ್ ನ ಉದ್ದೇಶ ಹೇಳ್ಬಿಡ್ತೀನಿ. ಈಗ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್, ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಅಂತಲ್ಲ. ಇಲ್ಲಿ ಪ್ರಶ್ನೆ ಇರೋದೇನಂತಂದ್ರೆ, ಈಗ ಆಯಾ ಸಮುದಾಯಗಳ ಪರವಾಗಿ ಆಯಾ ಸಮುದಾಯದ ಮಠಾಧೀಶರು ಮಾತಾಡ್ತಾ ಇದ್ದಾರೆ. ಈ ಸಮುದಾಯದ ಮಠಾಧೀಶರಿಗೆ ಯಾವುದು ಮುಖ್ಯ? ರಾಜಕೀಯ ಆಸಕ್ತಿ ಯಾಕೆ? ಧರ್ಮ ಸಮುದಾಯ ಅನ್ನುವಂಥದ್ದು ಬಂದಾಗ ಮಠಾಧೀಶರು ಏನ್ ಮಾಡಬೇಕು? ಅವ್ರಿಗೆ ರಾಜಕೀಯದ ಬಗ್ಗೆ ಆಸಕ್ತಿ ಯಾಕೆ ಅನ್ನುವಂಥದ್ದು ಪ್ರಶ್ನೆ ಇದೆ. ನಾಟ್ ಓನ್ಲಿ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಅವರು ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್. ಮಠದಲ್ಲಿ ಇರುವಂತಹ ಸ್ವಾಮಿಗಳು ಮಾಡಬೇಕಾಗಿರುವಂತಹ ಕರ್ತವ್ಯಗಳು ಏನು? ರಾಜಕೀಯದ ಆಸಕ್ತಿ ಏನಕ್ಕೆ? ರಾಜಕೀಯ ಮಾಡಲೇಬೇಕು ಅಂತಂದ್ರೆ ಮಠ ಬಿಟ್ಟು ಬಂದ್ಬಿಡಿ ರಾಜಕಾರಣಕ್ಕೆ. ಇದು ಪ್ರಶ್ನೆ ಇರೋದು. ಈಗ ಉಮೇಶ್ ಅವರು ಮಾತಾಡಿ. ಇವತ್ತು ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ಹೇಳಿದ್ದಾರೆ, ಕೇವಲ ಒಕ್ಕಲಿಗರ ಮಠಾಧೀಶರನ್ನ ಗುರಿಯಾಗಿ ಇಟ್ಕೊಂಡು ಕುಮಾರಣ್ಣ ಏನು ಹೇಳಿಲ್ಲ. ಈ ವಿಚಾರ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸ್ವಾಮೀಜಿಯೂ ಸಹ ಅವರ ಸಮುದಾಯದ ನಾಯಕ ಅಧಿಕಾರಕ್ಕೆ ಬರಬೇಕು, ಆ ಸಮುದಾಯದ ಹಿತವನ್ನು ಕಾಪಾಡಬೇಕು. ಕುಮಾರಣ್ಣನ ಪರವಾಗಿ ಯಾವ ಸ್ವಾಮೀಜಿ ಸಹ ಅಧಿಕಾರವನ್ನು ಕೊಡಿ ಅಂತ ಕೇಳಿಲ್ಲ. ಸುಳ್ಳು ನಿಮಗೆ ತಪ್ಪು ಅಭಿಪ್ರಾಯ ಇದೆ. ನಮ್ಮ 50 ವರ್ಷ ಆಗಿದೆ ನಾವು ರಾಜಕಾರಣವನ್ನ ಇವತ್ತು ಹೊಸ ಕೊಡ್ತಲ್ಲ. ನಾವು ಸಕ್ರಿಯ ರಾಜಕಾರಣಿ ಸರ್. ನಾವು ಕುಮಾರಸ್ವಾಮಿ ಅವರು ದೇವೇಗೌಡರಾಗಲಿ ಎಲ್ಲಿ ಸಹ ಸ್ವಾಮೀಜಿಗಳ ಮುಖಾಂತರ ಅಧಿಕಾರವನ್ನ ಕೊಡಿ ಅಂತ ಕೇಳಿಲ್ಲ, ಕ್ಲೈಮ್ ಮಾಡಿಲ್ಲ, ಕೇಳಲಿ. ಆದ್ರೆ ಇವತ್ತು ಒಂದು ನಿಮಿಷ ಇವತ್ತು ನಿಮ್ಮ ಡಿ ಕೆ ಶಿವಕುಮಾರ್ ಅವರು ನಾನು ಒಕ್ಕಲಿಗ ಸಮುದಾಯ ಅಷ್ಟೇ ಸರ್, ನಮ್ ವಿರೋಧ ಇಲ್ಲ ಸರ್. ನಿಮ್ಮ ಆಂತರಿಕ ವಿಚಾರ ಕಂಡ್ರಿ, ಕಾಂಗ್ರೆಸ್ ಆಂತರಿಕ ವಿಚಾರ. ಆದ್ರೆ ಸ್ವಾಮೀಜಿಗಳೇ ನಮ್ಮನ್ನ ಮುಖ್ಯಮಂತ್ರಿ ಮಾಡಿ ಕುಮಾರಸ್ವಾಮಿ ಹೇಳಿಲ್ಲ. ಸರ್ಕಾರ ಬಿದ್ದೋದನ್ನು ಕೇಳಿಲ್ಲ. 94 ದೇವೇಗೌಡ ಮುಖ್ಯಮಂತ್ರಿ ಆದಾಗ ಯಾವ ಸ್ವಾಮೀಜಿ ನಮ್ಮ ಸಮುದಾಯದ ಮುಖ್ಯಮಂತ್ರಿ ಮಾಡಿದ ಕೇಳಿಲ್ಲ. ನಿಮಗೆ ಮಾಹಿತಿ ಕೊಡ್ತಿದೆ, ಅವಕಾಶ ಕೊಡಿ. ಒಂದ್ ನಿಮಿಷ ಕೇಳ್ತೀನಿ. 94 ದೇವೇಗೌಡರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲೂ ಮೀಸಲಾತಿ ವಿಚಾರವಾಗಿ ಹೋರಾಟವಾಯ್ತು ಹೊರತು ಒಂದ್ ನಿಮಿಷ ಇಲ್ಲ ರೀ, ಕೇಳಿಲ್ಲ. ಒಕ್ಕಲಿಗರಾಗಿ ಹುಟ್ಟಿ ಆ ಮಠದ ಅಭಿವೃದ್ಧಿ ಬಗ್ಗೆ ಒಕ್ಕಲಿಗರಾಗಿ ಮಾತಾಡಿದ್ದಾರೆ. ಆದ್ರೆ ಎಲ್ಲವೂ ಸಹ ಒಕ್ಕಲಿಗರ ಮಠವನ್ನ ರಾಜಕೀಯವಾಗಿ ಬಳಸಿಕೊಂಡಿಲ್ಲ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ಕೇಳಿ ಸರ್. ಇಲ್ಲೇ ನಾನು ಹೇಳೋದು, ಶಿವಕುಮಾರ್ ಅಂತವ್ರು 40 ವರ್ಷ ಕಾಲ ಪಕ್ಷ ಇರಿ ಸರ್. ಒಂದ್ ನಿಮಿಷ ಕೇಳಿಲ್ಲ, ಒಂದ್ ನಿಮಿಷ. ನಾನು ಅದು ಕೇಳ್ತಾ ಇದ್ದಾರೆ, ಆ ವಿಚಾರ ಹೇಳ್ತಾ ಇರೋದು ನಾನು. ಇಲ್ಲಿ ಹೇಳ್ತಾ ಇರೋದು ಸ್ವಾಮೀಜಿಗಳ ಮುಖಾಂತರ ಶಿವಕುಮಾರ್ ಅವರು ನನ್ನನ್ನು ಮುಖ್ಯಮಂತ್ರಿ ಮಾಡಿ ಒಂದು ಈ ಪರಿಸ್ಥಿತಿ ಬಂದೋಯ್ತಲ್ಲ, ಅವರ ರಾಜಕೀಯ ಭವಿಷ್ಯ ಅದನ್ನ ಅಲ್ಲಲ್ಲ ಕಾಂಗ್ರೆಸ್ ಅರ್ಥ ಮಾಡ್ಕೊತಾ ಇಲ್ವಲ್ಲ, ಅದು ದುಃಖ ಆಗ್ತಾ ಐತೆ. ಅಲ್ಲಲ್ಲ